ಬಂಗಾರದ ದರ ಸ್ಫೋಟ 1,12,000ಕ್ಕೆ ಜಿಗಿತ. ಕಾರಣ ಏನು? ಈಗ ಖರೀದಿಸಬಹುದೇ? ಗೋಲ್ಡ್ ಹಿಟ್ಸ್ ರೆಕಾರ್ಡ್ ಹೈಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಬಂಗಾರ ದರ ಪ್ರತಿ 10 ಗ್ರಾಮ್ಗೆ 1,12,000 ರೂಪಾಯಿಗೆ ಏರಿಕೆ ಆಗಿದೆ. ಆಭರಣ ಚಿನ್ನ ಅಥವಾ 22 ಕ್ಯಾರೆಟ್ ಚಿನ್ನದ ದರ ಕೂಡ ಪ್ರತಿ 10 ಗ್ರಾಮ್ಗೆ 1,02,000 ರೂಪಾಯಿಗೆ ಏರಿಕೆ ಆಗಿದೆ. ಹಾಗಾಗಿ ಜನ ಕೇಳ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ರೇಟ್ ಏರ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ಮುಖ್ಯವಾಗಿ ಗ್ಲೋಬಲಿ ರೇಟ್ ಏರಿಕೆ ಆಗಿರುವಂಥದ್ದು. ಗ್ಲೋಬಲಿ ಏನಾಗಿದೆ ಅಂದರೆ, ಸ್ಪಾಟ್ ಗೋಲ್ಡ್ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಪ್ರತಿ ಔನ್ಸಿಗೆ $3,654 ತನಕ ಏರಿಕೆ ಆಗಿರುವಂಥದ್ದು. ಹೀಗಾಗಿ ಇದು ಒಂದು ರೆಕಾರ್ಡ್ ಹೈ ಮಟ್ಟದಲ್ಲಿ ಇರೋದ್ರಿಂದ ಸಹಜವಾಗಿ ಭಾರತದಲ್ಲೂ ಕೂಡ ಚಿನ್ನದ ದರ ಏರಿಕೆ ಆಗಿದೆ. ಅಮೆರಿಕದ ಗೋಲ್ಡ್ ಫ್ಯೂಚರ್ ಮಾರುಕಟ್ಟೆಯಲ್ಲಿ ಅಂದರೆ ವಾಯ್ದಾ ಮಾರುಕಟ್ಟೆಯಲ್ಲಿ ಕೂಡ ದರ ಏರಿಕೆ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. $3,692 ಅಂದರೆ ಪ್ರತಿ ಔನ್ಸಿಗೆ ದರ ಏರಿಕೆ ಆಗಿರುವಂಥದ್ದು. ಹಾಗಾದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಯಾಕೆ ಈ ರೀತಿಯ ಒಂದು ಚಿನ್ನದ ದರ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ಮುಖ್ಯವಾಗಿ ಅಮೇರಿಕದ ಆರ್ಥಿಕತೆ ಪ್ರಭಾವ ಬೀರ್ತಾ ಇದೆ. ಅಮೇರಿಕದ ಲೇಬರ್ ಮಾರ್ಕೆಟ್ನಲ್ಲಿ ಅಲ್ಲಿ ಒಂದು ರೀತಿಯ ಒಂದು ಇಕನಾಮಿಕ್ ವೀಕ್ನೆಸ್ ಕಾಣ್ಬರ್ತಾ ಇದೆ. ಅಲ್ಲಿ ನಿರುದ್ಯೋಗದ ಪ್ರಮಾಣ ಏರಿಕೆ ಆಗ್ತಾ ಇದೆ. ಜಾಬ್ಲೆಸ್ ಕ್ಲೈಮ್ಸ್ ದಿನೇ ದಿನೇ ಏರ್ತಾ ಇದೆ ಅಮೇರಿಕದಲ್ಲಿ. ಅಲ್ಲಿ ರಿಸೆಷನ್ ಇಂಪ್ಯಾಕ್ಟ್ ಕಂಡು ಬರಲಿಕ್ಕೆ ಶುರುವಾಗಿದೆ. ಇದರ ಪರಿಣಾಮವಾಗಿ ಇವತ್ತಲ್ಲಿ ಬಂಗಾರದ ದರ ಏರಿಕೆ ಆಗ್ತಾ ಇದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಏರಿಕೆಯಾದಾಗ ಸಹಜವಾಗಿ ಭಾರತದ ಮೇಲೆ ಕೂಡ ಅದು ಪ್ರಭಾವ ಬೀರುತ್ತೆ. ಮತ್ತೊಂದು ಕಡೆ ಡಾಲರ್ ಒಂದು ಕಡೆ ರೂಪಾಯಿ ಕೂಡ ಅಪಮೌಲ್ಯ ಆಗ್ತಾ ಇದೆ. ಇದೆಲ್ಲದರ ಪರಿಣಾಮವಾಗಿ ಚಿನ್ನದ ದರ ಏರಿಕೆ ಆಗ್ತಾ ಇದೆ. ಹಾಗಾಗಿ ಇದು ಮುಂಚೆಯಿಂದಲೇ ಚಿನ್ನದ ಒಂದು ಸೇಫ್ ಸೇವೆನ್ ಹೂಡಿಕೆಗೆ ಆಪದ್ಧನ ಅಂತ ಕರಿತಾ ಇದ್ರು. ಹೂಡಿಕೆಗೆ ಸುರಕ್ಷಿತ ತಾಣ ಅನ್ನುವಂಥ ಒಂದು ಹಿರಿಮೆಯನ್ನು ಉಳಿಸ್ಕೊಂಡಿರುವಂತಹ ಚಿನ್ನದ ದರ ಇವತ್ತು ನಾಗಾಲೋಟದಲ್ಲಿ ಏರಿಕೆ ಆಗ್ತಾ ಇದೆ. ಅಂದರೆ ಡಾಲರ್ ಬದಲಿಗೆ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಚಿನ್ನದ ದರ ಇವತ್ತು ದಿನೇ ದಿನೇ ಏರ್ತಾನೆ ಇದೆ. ಹಾಗಾಗಿ ಅಫ್ಕೋರ್ಸ್ ಭಾರತದಲ್ಲಿ ಹಿಂದಿನಲ್ಲೂ ಕೂಡ ಸಾಕಷ್ಟು ಮಂದಿ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಧರಿಸ್ತಾರೆ. ಹೀಗಾಗಿ ನಾನಾ ರೀತಿಯ ಬಳಕೆಗಳಲ್ಲಿ ಚಿನ್ನದ ಒಂದು ಪ್ರಾಮುಖ್ಯತೆಯನ್ನು ನಾವು ಗಮನಿಸ್ಬೋದು. ಹಾಗಾಗಿ ಇವತ್ತು ಚಿನ್ನದ ದರ ಏರಿಕೆ ಭಾರತೀಯರೆಲ್ಲರಿಗೂ ಕೂಡ ಅದೊಂದು ಬಹಳ ಮಹತ್ವದ ವಿಚಾರವಾಗಿ ಪರಿಗಣಿಸಿ ಪ್ರತಿ ದಿವಸ ಚಿನ್ನದ ದರವನ್ನು ಜನ ಗಮನಿಸ್ತಾನೆ ಇದ್ದಾರೆ. ಮತ್ತು ಜೊತೆಗೆ ಯಾಕೆ ಈ ರೀತಿ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು ಅವರ ಯೋಚನೆಗೆ ಬರ್ತಾ ಇದೆ. ಸೊ ಹಾಗಾಗಿ ಒಂದು ಕಡೆ ಅಮೆರಿಕದ ಆರ್ಥಿಕತೆಯಲ್ಲಿ ಉಂಟಾಗಿರುವಂತಹ ಒಂದು ದುರ್ಬಲ ಅಥವಾ ವೀಕ್ನೆಸ್ ಚಿನ್ನದ ದರದ ಮೇಲೆ ಪರಿಣಾಮ ಬೀರಿರುವಂಥದ್ದು. ಮತ್ತೊಂದು ಕಡೆ ಎರಡನೇ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಜಗತ್ತಿನಾದ್ಯಂತ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿ ಮಾಡ್ತಾ ಇರುವಂಥದ್ದು. ಏನಿದು ಸೆಂಟ್ರಲ್ ಬ್ಯಾಂಕ್ ಅಂತ ನೀವು ಕೇಳ್ಬೋದು. ನೋಡಿ, ಭಾರತದಲ್ಲಿ ಇಡೀ ಬ್ಯಾಂಕಿಂಗ್ ಬ್ಯಾಂಕ್ಗಳನ್ನು ಕಂಟ್ರೋಲ್ ಅಥವಾ ನಿಯಂತ್ರಿಸುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ಇದೆಯೋ ಅದೇ ರೀತಿ ಜಗತ್ತಿನ ನಾನಾ ದೇಶಗಳಲ್ಲಿ ಬ್ಯಾಂಕ್ಗಳು ಪ್ರಮುಖವಾದ ಬ್ಯಾಂಕ್ ಇರುತ್ತೆ. ಅವುಗಳನ್ನು ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತಾರೆ. ಈ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಜಾಸ್ತಿ ಖರೀದಿ ಮಾಡಲಿಕ್ಕೆ ಶುರು ಮಾಡಿದೆ. ಇದು ಒಂದು ಕಾರಣ ಆಗಿದೆ ಅನ್ನುವಂಥದ್ದು. ಅಂದರೆ US ಡಾಲರಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದರ ಒಂದು ಬೆಲೆ ಅಥವಾ ಮೌಲ್ಯ ಕಡಿಮೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ವಿದೇಶಿ ವಿನಿಮಯ ಸಂಗ್ರಹ ಅಥವಾ ಫಾರೆಕ್ಸ್ ರಿಸರ್ವ್ನಲ್ಲಿ ಈ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನದ ದಾಸ್ತಾನನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾವೆ. ಹಾಗಾಗಿ ಚಿನ್ನದ ದರ ಏರಿಕೆಗೆ ಅಥವಾ ಅದಕ್ಕೊಂದು ಬೇಡಿಕೆ ಬರಲಿಕ್ಕೆ ಇದು ಒಂದು ಕಾರಣ ಆಗಿದೆ. ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿ ಮಾಡ್ತಾ ಇರುವಂಥದ್ದು. ಇನ್ ಕೇಸ್ ಬೇರೆ ಬೇರೆ ದೇಶಗಳು ಬಿಡಿ, ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಚಿನ್ನವನ್ನು ಖರೀದಿಸ್ತಾ ಇದೆ. ಆ ಕುರಿತಾದಂಥ ಅಂಕಿಅಂಶಗಳನ್ನು ನೀವು ನೋಡಿರ್ಬೋದು. RBIನ ಒಂದು ಚಿನ್ನದ ಸಂಗ್ರಹ ಕೂಡ ಇತ್ತೀಚೆಗೆ ಏರಿಕೆ ಆಗ್ತಾ ಇರುವಂಥದ್ದು. ಈ ವರ್ಷ ಚಿನ್ನದ ದರದಲ್ಲಿ 39% ಏರಿಕೆ ಆಗಿರುವಂಥದ್ದು. ಇದು ಸಾಮಾನ್ಯ ವಿಚಾರವಲ್ಲ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಮತ್ತಷ್ಟು ಚಿನ್ನದ ದರ ಏರಿಕೆ ಆಗುವಂತಹ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇರುವಂಥದ್ದು. ಪ್ರತಿ ಔನ್ಸಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $3,900 ತನಕ ಏರಿಕೆ ಆಗುವಂಥ ಚಾನ್ಸಸ್ ಇದೆ ಅಂತ ಒಂದು ಹೇಳಿಕೆಗಳು ಅಥವಾ ಒಂದು ನಿರೀಕ್ಷೆ ಇವತ್ತು ಉಂಟಾಗಿರುವಂಥದ್ದು. ಅಫ್ಕೋರ್ಸ್ ಹಾಗಾಗಿ ಭಾರತದಲ್ಲೂ ಕೂಡ 1,12,000 ರೂಪಾಯಿದ್ದು 1,50,000 ರೂಪಾಯಿಗೆ ಏರಿಕೆ ಆದರೆ ಆಶ್ಚರ್ಯ ಇಲ್ಲ ಅಂತ ಬುಲಿಯನ್ ಮಾರ್ಕೆಟಿನ ತಜ್ಞರು ಹೇಳ್ತಾ ಇರುವಂಥದ್ದು.
ಹಾಗಾಗಿ ಒಂದು ಕಡೆ ಚಿನ್ನದ ದರ ಏರಿಕೆ ಆಗ್ತಾ ಇದೆ. ಇನ್ವೆಸ್ಟರ್ಸ್ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಚಿನ್ನವನ್ನು ಖರೀದಿ ಮಾಡಬೇಕಾ, ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಮಾರಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ. ಅಫ್ಕೋರ್ಸ್ ತಜ್ಞರ ಪ್ರಕಾರ ಒಂದು ಹಂತದಲ್ಲಿ ಚಿನ್ನವನ್ನು ಖರೀದಿ ಮಾಡುವಂಥದ್ದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಪಾರ್ಟ್ ಚಿನ್ನದಲ್ಲಿ ಹೂಡಿಕೆ ಮಾಡುವಂಥದ್ದು ಉತ್ತಮ ಅಂತ ಸಲಹೆಯನ್ನು ಕೊಡ್ತಾರೆ. ಇನ್ನು ಕೆಲವರಿಗೆ ಈ ರೇಟ್ ಏರಿಕೆ ಆಗಿರುವಂಥ ಸಂದರ್ಭದಲ್ಲಿ ಬಂಗಾರವನ್ನು ಮಾರಿ ಏನೋ ಅವಶ್ಯಕತೆ ಅರ್ಜೆನ್ಸಿ ಇರುತ್ತೆ, ಕ್ಯಾಶನ್ನು ಕಳಿಸುವಂಥದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಸಾಮಾನ್ಯವಾಗಿ ಏನಂದರೆ ಚಿನ್ನವನ್ನು ಸಾಂಪ್ರದಾಯಿಕ ಮೆಥಡಲ್ಲಿ ಚಿನ್ನದ ಜ್ಯುವೆಲರಿ ಶಾಪ್ಗಳಿಗೆ ಹೋಗಿ ಅಲ್ಲಿ ಕೊಟ್ಟು ಕ್ಯಾಶ್ ಪಡ್ಕೊಳ್ಳುವಂತಹ ವಿಧಾನ ಭಾರತದಲ್ಲಿ ಭಾಳ ಹಿಂದಿನಿಂದಲೂ ಚಾಲ್ತಿಯಲ್ಲಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ಗೋಲ್ಡ್ ಬೈಯರ್ಸ್ಗಳಿದ್ದಾರೆ, ಗೋಲ್ಡ್ ಬೈ ಮಾಡುವಂಥ ಸಂಸ್ಥೆಗಳು ಇದ್ದಾವೆ. ಉದಾಹರಣೆಗೆ ಮುತ್ತೂಟ್ ಗೋಲ್ಡ್ ಪಾಯಿಂಟ್ ಅನ್ನೋದೇ ಉದಾಹರಣೆಯಾಗಿ ತಗೊಳ್ಬೋದು. ಈ ಮುತ್ತೂಟ್ ಗೋಲ್ಡ್ ಪಾಯಿಂಟ್ ಸಂಸ್ಥೆಯಲ್ಲಿ ಅಲ್ಲಿ ಹೋಗಿದರೆ ಅಲ್ಲಿ ನಿಮ್ಮ ಹಳೆಯ ಗೋಲ್ಡನ್ನು ಅಲ್ಲಿ ಕೊಟ್ಟು ಅದಕ್ಕೆ ಒಂದಷ್ಟು ಮೆಥಡ್ ಇದೆ, ಅದ್ರ ಮೂಲಕ ಚಿನ್ನವನ್ನು ಕೊಟ್ಟು ಕ್ಯಾಶನ್ನು ಬೈ ಮಾಡ್ಬೋದು. ಸಮೀಪದ ಗೋಲ್ಡ್ ಪಾಯಿಂಟ್ಗಳಿಗೆ, ಮುತ್ತೂಟ್ ಗೋಲ್ಡ್ ಪಾಯಿಂಟ್ಗೆ ಹೋಗಿ ನಿಮ್ಮ ಚಿನ್ನವನ್ನು ಕೊಡಬೇಕಾಗುತ್ತೆ. ಅಲ್ಲಿ ಅದರ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಗೋಲ್ಡ್ ಪ್ಯೂರಿಟಿ ಮೆಷಿನ್ಸ್ ಇರುತ್ತೆ, ಅಲ್ಲಿ ಅದನ್ನು ಚೆಕ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅದರಲ್ಲಿರುವಂಥ ಡರ್ಟನ್ನು ಸಪ್ರೇಟ್ ಮಾಡ್ತಾರೆ. ಅಂದರೆ ಪ್ಯೂರ್ ಗೋಲ್ಡನ್ನು ಅಲ್ಲಿ ಕೊಡಬೇಕಾಗತ್ತೆ. ಸೊ ಅದನ್ನು ಆಧರಿಸಿ ಅದರ ಒಂದು ಮೌಲ್ಯವನ್ನು ನಿಷ್ಕರ್ಷ ಮಾಡ್ತಾರೆ. ಗೋಲ್ಡಿನ ಒಂದು ವ್ಯಾಲ್ಯೂ ಇರ್ಬೋದು, ಅದರ ವೆಯ್ಟ್ ಇರದೆ, ಗೋಲ್ಡಿನ ಪ್ಯೂರಿಟಿ ಇದೆಲ್ಲ ಚೆಕ್ ಆದ ಬಳಿಕ ಅದಕ್ಕೆಲ್ಲ ಬೇಕಾದಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳು ಇವಾಗಿನ ಕಾಲದಲ್ಲಿ ಲಭ್ಯವಿದೆ. ಅದನ್ನು ಬಹಳ ಈಸಿಯಾಗಿ ಮಾಡ್ತಾರೆ. ನಂತರ ಅದರ ಗೋಲ್ಡಿನ ದರವನ್ನು ನಿಷ್ಕರ್ಷೆ ಮಾಡಿ ಕ್ಯಾಶನ್ನು ಕೊಡ್ತಾರೆ. ಈಗ ಮುತ್ತೂಟ್ ಇದರಲ್ಲಿ ಹೇಳಿದ್ರೆ ಮುತ್ತೂಟ್ ಗೋಲ್ಡಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ ಅವರ ಒಂದು ವೆಬ್ಸೈಟ್ ಪ್ರಕಾರ 10,000 ರೂಪಾಯಿವರೆಗೆ 10,000 ರೂಪಾಯಿವರೆಗೆ ಇಮಿಡಿಯೇಟ್ ಕ್ಯಾಶನ್ನು ಕೊಡ್ತಾರೆ. 10,000ಕ್ಕಿಂತ ಹೆಚ್ಚಿದ್ರೆ ಬ್ಯಾಂಕಿನ NBFC ಅಥವಾ ಆನ್ಲೈನ್ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಅವರ ವೆಬ್ಸೈಟ್ನಲ್ಲಿ ತಿಳಿಸಿದ್ದಾರೆ ಇಂತಹ ಮಾಹಿತಿಯನ್ನು. ಹಾಗಾದರೆ ಇದನ್ನು ಈ ಚಿನ್ನವನ್ನು ಮಾರಾಟ ಮಾಡಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತಾ, ಅದು ಕೂಡ ಒಂದಷ್ಟು ಬೇಸಿಕ್ ದಾಖಲಾತಿಗಳು ಅದಕ್ಕೆ ಬೇಕಾಗುತ್ತೆ. ಅದನ್ನು ಕೊಟ್ಟಾಗ ಇಂತಹ ಒಂದು ಸಂಸ್ಥೆಗಳಲ್ಲಿ ಅದನ್ನು ಬೈ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಕ್ಯಾಶನ್ನು ಪಡ್ಕೊಳ್ಬಹುದು. ಸಾಮಾನ್ಯವಾಗಿ ಪ್ಯಾನ್ ಇರ್ಬೋದು, ಆಧಾರ್, ವೋಟರ್ ID, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ರೆಂಟಲ್ ಅಗ್ರಿಮೆಂಟ್ ಇತ್ಯಾದಿ ದಾಖಲೆಗಳಲ್ಲಿ ಯಾವುದಾದ್ರೂ ಒಂದೆರಡನ್ನು ಕೇಳ್ತಾರೆ. ಇವುಗಳನ್ನು ಅಲ್ಲಿ ಕೊಟ್ಟು ಅಂದರೆ ಈ ಚಿನ್ನದ ಜೊತೆಗೆ ಅವುಗಳನ್ನು ತೋರಿಸ್ಬಿಟ್ಟು ಚಿನ್ನವನ್ನು ಮಾರಾಟ ಮಾಡ್ಬೋದು. ಇಂತಹ ಒಂದು ಅವಕಾಶ ಕೂಡ ಇರುತ್ತೆ. ಇದು ಚಿನ್ನದಲ್ಲಿ ಹೂಡಿಕೆ ಮಾಡುವವರಿಗೆ ಮತ್ತೊಂದು ಪ್ರಶ್ನೆ ಇರುತ್ತೆ, ಯಾವ ರೀತಿ ಹೂಡಿಕೆ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು. ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಚಿನ್ನದ ಗಟ್ಟಿ ಬಾರ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಜ್ಯುವೆಲರಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆದರೆ ಇದೆಲ್ಲದಕ್ಕಿಂತ ಬರೀ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ಮಾತ್ರ ಅಂತ ಇದ್ದರೆ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ತಾರೆ. ಗೋಲ್ಡ್ ETFಗಳು ಸಾಕಷ್ಟು ಒಳ್ಳೆಯ ರಿಟರ್ನ್ಸನ್ನು ಕೊಡುತ್ತೆ. ಅವುಗಳೆಲ್ಲ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಏನಿದೆ ಅದನ್ನು ಆಧರಿಸಿ ಅದು ವರ್ಕೌಟ್ ಆಗ್ತಾ ಇರುತ್ತೆ, ರಿಟರ್ನ್ಸನ್ನು ಕೊಡ್ತಾ ಇರುತ್ತೆ. ಹಾಗಾಗಿ ನೀವು ಗೋಲ್ಡ್ ಕಾಯಿನಲ್ಲೇ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡ್ ಬಾರ್ ಅಥವಾ ಗೋಲ್ಡ್ ಗಟ್ಟಿನಲ್ಲೇ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಇದು ಗೋಲ್ಡ್ ETF, ಗೋಲ್ಡನ್ನು ಆಧರಿಸುವಂತಹ ಮ್ಯೂಚುವಲ್ ಫಂಡ್ಗಳಿದ್ದಾವೆ. ಇಲ್ಲೆಲ್ಲ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ಈ ಗೋಲ್ಡ್ ರೇಟನ್ನ ಏರಿಕೆ ಆದಂತಹ ನಿಮ್ಮ ರಿಟರ್ನ್ಸನ್ನು ಕೂಡ ಏರಿಕೆ ಮಾಡ್ಬೋದು. ಆದರೆ ಒಟ್ಟಾರೆಯಾಗಿ ತಜ್ಞರು ಏನು ಹೇಳ್ತಾರೆ ಅಂದರೆ ನಿಮ್ಮ ಹೂಡಿಕೆಯಲ್ಲಿ ಒಂದು 10ರಿಂದ 20% ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಪೂರ್ತಿ ಹಣವನ್ನು ಅದರಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತಂದು ಹೇಳ್ತಾರೆ. ಅಂದರೆ ನಿಮ್ಮ ಒಟ್ಟಾರೆ ಪೋರ್ಟ್ಫೋಲಿಯೋದಲ್ಲಿ ಒಂದು ಡೈವರ್ಸಿಫೈಡ್ ಆಗಿ ಒಂದು ವೈವಿಧ್ಯಮಯ ಹೂಡಿಕೆಯ ಒಂದು ತಂತ್ರವನ್ನು ಉಪಯೋಗಿಸಿಕೊಂಡು ಅದರ ಪ್ರಯೋಜನವನ್ನು ಪಡ್ಕೊಳ್ಬೋದು ಅಂತ ತಜ್ಞರು ಹೇಳ್ತಾರೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.